ಶ್ರೀಮತಿ ಪುಟ್ಟಮ್ಮರವರಿಗೆ ಜಿಲ್ಲಾ ಗೌರವಾಧ್ಯಕ್ಷರು ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಾರೆ. ಅದೇ ರೀತಿ ಕಾರ್ಯಕ್ರಮದ ರೂವಾರಿಯನ್ನು ಗೊತ್ತಿರತಕ್ಕಂಥ ಶ್ರೀ ಈಶ್ವರ್ ಸರ್ ಜಿಲ್ಲಾಧ್ಯಕ್ಷರು ಇವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಉಸ್ತುವಾರಿ ಹೊಂದಿರತಕ್ಕಂಥ ತಾಲೂಕು ಅಧ್ಯಕ್ಷರು ಅವರ ಗೈರಾಜ್ಯರು ಇದ್ರೂ ಕೂಡ ಈ ಕಾರ್ಯಕ್ರಮದ ರೂಪರೇಷ ಅವರಲ್ಲಿದೆ. ತಾಲೂಕು ಅಧ್ಯಕ್ಷರಾದ ಶ್ರೀ ಅಂತರ್ ಸರ್ ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಜೈ ಕರ್ನಾಟಕ ಸಂಘಟನೆಯ ಗೌರವಾನ್ವಿತ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ರೇಖಾ ಭಾಸ್ಕರ್ ಸರ್ ಅವರನ್ನು ಅದೇ ಒಂದು ರೀತಿಯಾಗಿ ಮತ್ತೊಬ್ಬ ಅತಿಥಿಗಳಾಗಿರ್ತಕ್ಕಂಥ ಶ್ರೀಮತಿ ಸವಿತಾ ಚಾಮರಾಜ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರು ಅವರಿಗೆ. ಅದೇ ರೀತಿ ಶ್ರೀ ನಾಗರಾಜು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಅವರಿಗೆ. ಶ್ರೀ ಮಂಜುನಾಥ್ ಜಿಲ್ಲಾ ಕಾರ್ಯಾಧ್ಯಕ್ಷರು ಅವರಿಗೂ ಸಹ ಅದೇ ರೀತಿಯಾಗಿ ಹಿರಿಯರು ಈ ಸಂಘಟನೆಯ ಹಿರಿಯರಾಗಿರ್ತಕ್ಕಂಥ ಬೆಳವಡಿ ರಾಜಪ್ಪ ಜಿಲ್ಲಾ ಉಪಾಧ್ಯಕ್ಷರು ಅವರಿಗೂ ಸಹ ಅದೇ ರೀತಿ ಶ್ರೀ ಶಿವನಂಜಪ್ಪನವರು ತಾಲೂಕು ಗೌರವಾಧ್ಯಕ್ಷರು ಶ್ರೀ ಅಜಿತ್ ಕುಮಾರ್ ಸರ್ ಟೌನ್ ಅಧ್ಯಕ್ಷರು ಅವರಿಗೂ ಸಹ ಅದೇ ರೀತಿಯಾಗಿ ರಾಜು ಹೊಸಮನೆ ತಾಲೂಕು ಉಪಾಧ್ಯಕ್ಷರು ಅವರಿಗೂ ಸಹ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಹಲವಾರು ಕಾರ್ಯಕ್ರಮವನ್ನು ಏನಿದೆ ಇದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲು ಈ ಒಂದು ಕಾರ್ಯಕ್ರಮಕ್ಕೆ ಯೂಟ್ಯೂಬರ್ ಆಗಿ ಆಗಮಿಸಿರ್ತಕ್ಕಂಥ ನಿಮಿಗಿರಿರಾಜ್ ಎಂಆರ್ಜಿ ಯೂಟ್ಯೂಬ್ ಚಾನಲ್ನ ಪ್ರಾಯೋಜಕರು ಇವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಕಲಾವಿದರಾಗಿ ಆಗಮಿಸಿರ್ತಕ್ಕಂಥ ಶ್ರೀ ರಾಮೇಗೌಡರು ಅವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಶ್ರೀ ನಾಗೇಂದ್ರಗೌಡರು ತಾಲೂಕು ಉಪಾಧ್ಯಕ್ಷರು ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮೆರುಗು ನೀಡಲು ಬಂದಿರತಕ್ಕಂಥ ಶ್ರೀ ಮದರ್ ತೆರೇಸಾ ಸಂಘದ ಸದಸ್ಯರು ಹಾಗೂ ಪದಾಧಿಕಾರಿ ಎಲ್ಲರಿಗೂ ನನ್ನ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಮಹಿಳಾ ಸಂಘದ ಅಭಿವೃದ್ಧಿ ಮಹಿಳಾ ಸಂಘದ ವತಿಯಿಂದ ಆಗಮಿಸಿದ ಎಲ್ಲ ನನ್ನ ಸಹೋದರ ಪದಾಧಿಕಾರಿಗಳಿಗೆ ನನ್ನ ತುಂಬದ ಸ್ವಾಗತವನ್ನು ಬಯಸ್ತೇನೆ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದೀರಾ ಈ ಕಾರ್ಯಕ್ರಮಕ್ಕೆ ಸನ್ಮಾನಿತರನ್ನ ಏನು ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಆಯ್ಕೆ ಮಾಡಿದ್ದೀರಾ ಸನ್ಮಾನಿತರಾಗಿರ್ತಕ್ಕಂಥ ಶ್ರೀ ಬಣ್ಣಾರಿ ಪೌರ ಕಾರ್ಮಿಕರು ಅವರಿಗೂ ಸಹ ಸ್ವಾಗತ ಬಯಸ್ತೇನೆ. ಶ್ರೀಮತಿ ಲತಾ ಅವರು ಪೌರ ಕಾರ್ಮಿಕರು ಅವರಿಗೂ ಸಹ ಸ್ವಾಗತ ಬಯಸ್ತೇನೆ. ಶ್ರೀಮತಿ ಬಣ್ಣಮ್ಮ ಪೌರ ಕಾರ್ಮಿಕರು ಇವರಿಗೂ ಸಹ ನನ್ನ ಸ್ವಾಗತವನ್ನು ಬಯಸ್ತೇನೆ. ಶ್ರೀ ಮಹದೇವಮ್ಮ ಸಂಘದ ಪದಾಧಿಕಾರಿಗಳು ಇವರಿಗೂ ಸಹ ಸ್ವಾಗತ ಬಯಸ್ತೇನೆ. ಶ್ರೀಮತಿ ಜಯಲಕ್ಷ್ಮಮ್ಮ ಸಂಘದ ಪದಾಧಿಕಾರಿಗಳು ಇವರಿಗೂ ಸಹ ಸ್ವಾಗತ ಬಯಸ್ತೇನೆ. ಶ್ರೀಮತಿ ರಾಜಮಣಿ ಇವರಿಗೂ ಸಹ ನನ್ನ ಸ್ವಾಗತ ಬಯಸ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪೌರ ಕಾರ್ಮಿಕರಲ್ಲಿ ಹಿರಿಯವಾಗಿರ್ತಕ್ಕಂಥ ಶ್ರೀ ಮೂರ್ತಿ ಪೌರ ಕಾರ್ಮಿಕರ ಮುಖ್ಯಸ್ಥರು ಶ್ರೀ ಶಶಿಕಲಾ ಅವರು ಪೌರ ಕಾರ್ಮಿಕರು ಇವರಿಗೂ ಸಹ ತುಂಬ ಹೃದಯದ ಬಂಧುಗಳೇ. ಅದೇ ರೀತಿ ಕೆಲಸ ಮಾಡ್ತಕ್ಕಂಥ ಒಂದು ಪೌರ ಕಾರ್ಮಿಕರ ಏನಿದ್ರೆ ಹುಡುಕಿ ಅವರಿಗೆ ಸನ್ಮಾನ ಮಾಡುತ್ತಿದ್ದೀರಾ ಇದನ್ನ ನಾವು ಅವರಿಗೆ ತುಂಬ ಹೃದಯದಿಂದ ನಾವು ಒಂದು ಅಭಿನಂದಿಸತಕ್ಕಂಥ ವಿಚಾರ. ಇಂಥ ಒಂದು ಕಾರ್ಯಕ್ರಮದಿಂದ ಎಲ್ಲ ಪದಾಧಿಕಾರಿಗಳು ನನ್ನ ಅನಂತ ಒಂದು ಧನ್ಯವಾದಗಳನ್ನು ತಿಳಿಸ್ತೇನೆ. ನೋಡಿ, ಜಯ ಕರ್ನಾಟಕ ಸಂಘಟನೆ ಜಯ ಕರ್ನಾಟಕ ರಕ್ಷಣಾ ಸೇನೆ ಸಂಘಟನೆ ಯಾವ ರೀತಿ ಇದೆ ಅಂತಂದ್ರೆ ಒಂದು ನಿರಂತರವಾಗಿ ವರ್ಷದ 12 ತಿಂಗಳು ಕೂಡ ನಮ್ಮ ರಾಜ್ಯದ ಕನ್ನಡ ಭಾಷೆಯ ಹಲವಾರು ವಿಚಾರಗಳಿರ್ಬೋದು. ಅದು ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ ಇರ್ಬೋದು, ಆ ರೀತಿ ಕನ್ನಡಕ್ಕೆ ಅನ್ಯವಾಗಿರ್ತಕ್ಕಂಥ ವಿಚಾರ ಇರ್ಬೋದು. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಒಂದು ಬಡಪಣವಾಗಿ ಅವ್ರಿಗೆ ಏನಾದ್ರು ಅನ್ಯಾಯ ಆಗಿದ್ರೆ ಅವರಿಗೆ ನ್ಯಾಯವನ್ನು ಎತ್ತಿ ಹಿಡಿಯುವಂತ ಕೆಲಸನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಜಯ ಕರ್ನಾಟಕ ಕನ್ನಡ ಸೇನೆ. ಇವರಿಗೆ ಈ ಒಂದು ಕಾಳಜಿ ಯಾವ ಮಟ್ಟಿಗೆ ಇರುತ್ತಂದ್ರೆ ಇವರು ಬರೀ ಒಂದು ಹೋರಾಟಕ್ಕೆ ಸೀಮಿತ ಆಗಿದೆ, ಇಲ್ಲ ಒಂದು ಕನ್ನಡ ರಾಜ್ಯೋತ್ಸವದ ಸೀಮಿತವಾಗದೆ ನಿರಂತರವಾಗಿ ಕನ್ನಡದ ನೆಲ ಜಲ ಭಾಷೆ ವಿಚಾರದಲ್ಲಿ ಅವರು ನಿರಂತರವಾಗಿ ತನ್ನ ಏನೋ ಒಂದು ಜೀವನವನ್ನು ಪಡೆದುಕೊಂಡಿದ್ದಾರೆ. ಅವರು ಈ ಒಂದು ಸಂದರ್ಭದಲ್ಲಿ ಆ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ನೀಡುವ ಮುಖಾಂತರ ತಮ್ಮೆಲ್ಲರಿಗೂ ನಿರಂತರವಾದ ಒಂದು ಸೇವೆಯನ್ನು ಸಲ್ಲಿಸೋದಕ್ಕೆ ಜಯ ಕರ್ನಾಟಕ ಸೇನೆಯ ಎಲ್ಲ ನನ್ನ ಆತ್ಮೀಯ ಸಹೋದರ ಪದಾಧಿಕಾರಿಗಳಿಗೆ ಆ ಭಗವಂತ